ನಮಸ್ಕಾರ ಫ್ರೆಂಡ್ಸ್, ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಬಿಡಿ. ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ಸಿಂಹರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಹೈ ಪ್ರಿಸ್ಟೆಸ್ ಬಂದಿದೆ, ಸೆಕೆಂಡ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ, ಥರ್ಡ್ 3 ಆಫ್ ವಾಂಡ್ಸ್ ಬಂದಿದೆ. ದೇ ಫೀಲ್ ಲೈಕ್ ಯು ಆರ್ ಹೈಡಿಂಗ್ ಸಮಥಿಂಗ್ ಅಂತ ಹೇಳ್ಬೋದು. ವಾಯ್ಸ್ ವರ್ಸ ರೀಡಿಂಗ್ ಇದು. ನೀವು ಅದರ್ ಪರ್ಸನ್ ಏನೋ ಹೈಡ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಮಾಡ್ತಾ ಇರ್ಬೋದು, ಅಥವಾ ಅದರ್ ಪರ್ಸನ್ ನೀವೇನಾದರೂ ಹೈಡ್ ಮಾಡ್ತಾ ಇದ್ದೀರ ಅಂತ ಫೀಲ್ ಮಾಡ್ತಾ ಇರ್ಬೋದು. ಸೊ ಟ್ರೀಟಿಂಗ್ ಲೈಕ್ ಎ ಆಪ್ಷನ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮನ್ನ ಒಂದು ಆಪ್ಷನ್ ಥರ ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು, ಅಥವಾ ಅದರ್ ಪರ್ಸನ್ಗೆ ಅನಿಸ್ಬೋದು. ಏನಂದರೆ ಕ್ಲ್ಯಾರಿಟಿ ಇಲ್ಲ ಅಂತ ಹೇಳ್ಬೋದು. ತುಂಬ ಡಿಫಿಕಲ್ಟ್ ಟೈಮ್ ಅಂತ ಹೇಳ್ತೀನಿ. ಕೆಲವ್ರಿಗೆ ಕ್ಲ್ಯಾರಿಟಿ ಇರಲ್ಲ ಅಂತ ಹೇಳ್ಬೋದು. ಅಥವಾ ನಿಮ್ಮ ಮನೇಲೋ ಅಥವಾ ಅದರ್ ಪರ್ಸನ್ ನಿಮ್ಮ ಆಪ್ಷನ್ ಅಂದರೆ ನಿಮ್ಮ ಪ್ರೊಫೈಲ್ ಅವ್ರಿಗೆ ಹೋಗಿರ್ಬೋದು. ಸೊ ಹೇಗೆ ನೀವು ನಿಮ್ಮನ್ನು ಏನು ಹೇಳ್ತಾರೆ ಪಾರ್ಟ್ನರ್ ಮಾಡ್ಕೊಂಡ್ರೆ ಲೈಫಲ್ಲಿ ಚೆನ್ನಾಗಿರ್ಬೋದು, ಆ ಥರ ಆಪ್ಷನ್ಸ್ನ ಟ್ರೈ ಮಾಡ್ತಾ ಇರ್ಬೋದು. ಆ ಥರನೂ ಕಾಣಿಸ್ತಾ ಇದೆ ನನಗೆ. ಫೋರ್ತ್ ಕಾರ್ಡ್ ನನಗೆ 9 ಆಫ್ ವಾಂಡ್ಸ್, ಫಿಫ್ತ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿದೆ. ಸಮ್ಟೈಮ್ಸ್ ಏನು ಅಂದರೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಸೊ ಅವರು ನಿಮಗೆ ಏನು ಹೇಳ್ತೀವಿ ಪ್ರಿಯಾರಿಟಿ ಕೊಡೋ ಬದಲು ಸುತ್ತಮುತ್ತ ನೋಡ್ತಾರೆ, ಅಥವಾ ಬೇರೆಯವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನಿಮ್ಮ ಮುಂದೆಯೇ ಬೇರೆಯವ್ರ ಜೊತೆ ಲೈಕ್ ಫ್ಲರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರ್ ಪೀಪಲ್ ಅರೌಂಡ್ ದೆಮ್, ಅಥವಾ ನಿಮ್ಮ ಸುತ್ತಮುತ್ತ ಬೇರೆ ಜನ ಇರ್ಬೋದು ಅಂತ ಹೇಳ್ಬೋದು ನಾನು. ರೈಟ್ ನಾವು ನೋ ರೊಮ್ಯಾಂಟಿಕ್ ಫೀಲಿಂಗ್ ಅಥವಾ ರೊಮ್ಯಾನ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೂ ಇದೇ ಫೀಲ್ನ ಅನುಭವಿಸ್ತಾ ಇರ್ತೀರ ನೀವು. ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅನ್ನಿಸ್ಬೋದು. ಬೇರೆಯವ್ರ ಜೊತೆ ಎಲ್ಲ ಚೆನ್ನಾಗಿರ್ತಾರೆ, ಎಕ್ಸ್ಪೆಕ್ಟ್ ಮೀ ಅಂತ ಅನ್ನಿಸ್ಬೋದು. 6th ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ, 7th ಕಾರ್ಡ್ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ರಿವೀಲ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಏನೇ ಫೀಲಿಂಗ್ಸ್ ಇದ್ದರೂ ಅದನ್ನು ಓಪನ್ ಅಪ್ ಆಗಿ ಅಥವಾ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ಬೋದು, ಅಥವಾ ನೀವು ಈ ಥರ ಇರ್ಬೋದು ಅಂತ. ಕೆಲವ್ರಿಗೇನು ಅಂದರೆ ನಾನು ಯಾರು ಅಂತ ಅವ್ರಿಗೆ ನಾನು ತೋರಿಸ್ತೀನಿ ಅನ್ನೋದು ಹೇಳ್ತಾ ಇದ್ದೀರಾ ನೀವು. ಮೇ ಬಿ ಕಾರ್ಡಲ್ಲಿ ಶೋ ಆಗಿರೋದನ್ನು ನಾನು ಹೇಳ್ತೀನಿ. 5 ಆಫ್ ಸ್ವಾರ್ಡ್ಸ್ ಅಥವಾ ಮೂನ್ ಕಾರ್ಡ್ ಬಂದರೆ ನಾನು ಯಾರಿದ್ದೀನಿ ಅಂತ ಅವ್ರಿಗೆ ತೋರಿಸ್ತೀನಿ, ಅವ್ರಿಗೆ ಬುದ್ಧಿ ಕಲಿಸ್ತೀನಿ, ಪಾಠ ಕಲಿಸ್ತೀನಿ ಅನ್ನೋ ಆರ್ಗ್ಯುಮೆಂಟ್ ಇದೆ. ಸೊ ಮೇ ಬಿ ಕೆಲವರು ಅವ್ರು ಬಂದು ನನಗೆ ಅಪ್ರೋಚ್ ಮಾಡಲಿ ಆವಾಗ ನಾನು ರಿಜೆಕ್ಟ್ ಮಾಡ್ತೀನಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಾನು ಅವ್ರಿಗೆ ಹರ್ಟ್ ಫೀಲ್ ಮಾಡ್ತೀನಿ, ಅವ್ರಿಗೆ ಹರ್ಟ್ ಆಗೋ ಥರ ನಾನು ಮಾಡ್ತೀನಿ ಅಂತ ಮನಸ್ಸಲ್ಲಿದೆ. ನಿಮಗೂ ಅದರ ಕೇರ್ಫುಲ್ ಆಗಿರಿ. ನಿಮ್ಮ ಜೊತೆ ಯಾರಾದರೂ ಫ್ಲರ್ಟ್ ಮಾಡ್ತಾಯಿದ್ರೆ, ಚೆನ್ನಾಗಿ ಟೆಕ್ಸ್ಟ್ ಮತ್ತು ಮೆಸೇಜ್ ಮಾಡ್ತಾಯಿದ್ರೆ, ಮೇ ಬಿ ನೀವು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರು ನಿಮಗೆ ಹರ್ಟ್ ಮಾಡೋ ಚಾನ್ಸಸ್ ಇದೆ, ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ. ರಿವೆಂಜ್ ಗೇಮ್ ಥರ ಇದೆ. ಐ ಡೋಂಟ್ ನೋ, ಇರೋದನ್ನು ನಾನು ಹೇಳ್ತಾ ಇದ್ದೆ. ಕೆಲವರು ಇದನ್ನು ಅನುಭವಿಸಿರ್ಬೋದು, ಅಥವಾ ಕೆಲವರು ನೆಕ್ಸ್ಟ್ ಅನುಭವಿಸ್ಬೋದು. ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಇದೆ ಕೆಲವ್ರಿಗೆ ಅಂತ ಹೇಳ್ತೀನಿ ನಾನು. 8 ಆಫ್ ಸ್ವಾರ್ಡ್ಸ್ ಮತ್ತು 7 ಆಫ್ ಸ್ವಾರ್ಡ್ಸ್ ಫುಲ್ ಕಾರ್ಡ್ ಬಂದಿದೆ. ದೇ ಆರ್ ಡೂಯಿಂಗ್ ಸಮಥಿಂಗ್ ಅಂತ ಹೇಳ್ತೀನಿ. ಡಿಸ್ಟೆನ್ಸಲ್ಲಿ ಮೇ ಬಿ ಅವ್ರ ಲೈಫಲ್ಲಿ ಇನ್ನೊಂದು ವ್ಯಕ್ತಿ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ಸ್ಟಿಲ್ 8 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಕೈಂಡ್ ಆಫ್ ಹೈಲಿ ಈಗೋಯಿಸ್ಟಿಕ್ ಎನರ್ಜಿ ಇದೆ ನನಗೆ. ಯಾವಾಗಲೂ ಹಾರ್ಟ್ಫುಲ್ ವರ್ಡ್ಸ್ ಮಾತಾಡ್ತಾರೆ, ಅಥವಾ ಯಾವಾಗಲೂ ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ಒಂದು ನಾನೇ ಗ್ರೇಟು, ನಮಗೆಲ್ಲ ಗೊತ್ತು, ನಾನೇ ಸರಿ, ನೀವು ಸರಿ ಇಲ್ಲ ಅನ್ನೋದನ್ನು, ಯು ಆರ್ ನಾಟ್ ವರ್ತಿ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ತುಂಬಿಸ್ತಾ ಇರ್ತಾರೆ. ನೀವು ನಿಮ್ಮ ಪಾಡಿಗೆ ಇದ್ರೂ ಕೆಲವರು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರೋದಕ್ಕೂ ಬೇರೆಯವ್ರಿಗೆ ಹರ್ಟ್ ಆಗ್ತಾ ಇರುತ್ತೆ. ನಾರ್ಸಿಸಿಸ್ಟ್ ಅಂತ ಹೇಳ್ತೀವಿ ನೋಡಿ, ನಾರ್ಸಿಸ್ಟ್ ಥರ ಬಿಹೇವಿಯರ್ ಇದೆ ನಿಮ್ಮದು. ಅಥವಾ ನೀವು ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು, ನೀವು ಹೇಗೆ ಇದ್ರೂ ಪ್ರಾಬ್ಲಮ್ ಆಗಿದೆ. ಅಂದರೆ ನೀವು ಕೂತರೂ ಪ್ರಾಬ್ಲಮ್, ನಿಂತರೂ ಪ್ರಾಬ್ಲಮ್. ಅದರ್ ಪರ್ಸನ್ ಮನೆಯವ್ರಿಗೆ ಅಂತ ಅನಿಸುತ್ತೆ ನನಗೆ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ರೆ ನೀವು ಏನೇ ಮಾಡಿದರೂ ಅಲ್ಲೊಂದು ಅವ್ರ ಕೊಂಕು ಹುಡುಕ್ತಾರೆ ಅಂತ ಹೇಳ್ಬೋದು. ನೀವು ಎಷ್ಟೇ ಬ್ಯುಸಿಯಾಗಿದ್ರೂ ಏನೋ ಒಂದು ರೀಸನ್ ಹುಡುಕ್ತಾರೆ ನಿಮ್ಗೆ ಹರ್ಟ್ ಮಾಡೋಕ್ಕೆ, ನಿಮ್ಮ ಬಗ್ಗೆ ಏನೋ ಹೇಳ್ಕೊಡೋಕ್ಕೆ, ನಿಮ್ಮ ಹಸ್ಬೆಂಡ್ಗೂ ವೈಫ್ಗೂ. ಐ ಡೋಂಟ್ ನೋ, ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವು ಅವ್ರಿಗೆ ಯಾರೋ ಏನೋ ಹೇಳ್ತಾರಂತೆ ಮೆಂಟಲಿ ಸ್ಟ್ರೆಸ್ ತೊಗೊಂಡು ಓವರ್ ಥಿಂಕಿಂಗ್ ಎಲ್ಲ ಮಾಡಬೇಡಿ. ಅವರವರ ಪರ್ಸೆಪ್ಷನ್ಗೆ ಬಿಟ್ಟಿರೋದು. ಅವ್ರ ಪ್ರಕಾರ ಅವ್ರಿಗೆ ಹೇಗೆ ಬೇಕೋ ಹಾಗಿದ್ದರೆ ಮಾತ್ರ ಒಳ್ಳೆಯವರು ಅಂತ. ಸೊ ಒಳ್ಳೆತನ ಅನ್ನೋದು ಅವರವರ ಪರ್ಸೆಪ್ಷನ್ಗೆ, ಒಪಿನಿಯನ್ಗೆ ಬಿಟ್ಟಿರೋದು. ದೇರ್ ಈಸ್ ನೋ ಸೆಂಟೆನ್ಸ್ ಅಬೌಟ್ ಒಳ್ಳೆತನ ಅಂತ ಹೇಳ್ತೀನಿ. ಅಲ್ಲಿ ಯಾವುದೇ ಒಂದು ಡೆಫಿನೇಷನ್ ಇಲ್ಲ, ಸ್ಪೆಸಿಫಿಕ್ ಆದ ಒಂದು ಒಳ್ಳೆತನಕ್ಕೆ ಆನ್ಸರ್ ಇಲ್ಲ ಅಂತ. ಬಿ ಕೈಂಡ್ ಟು ಯುವರ್ ಸೆಲ್ಫ್, ಮರ್ಸಿಫುಲ್ ಟು ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ.
ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿರೋ, ಬೇರೆಯವ್ರಿಗೆ ಏನು ಮಾಡ್ತಿರೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ, ನಿಮಗೆ ನೀವು ಏನು ಮಾಡ್ಕೊಳ್ತೀರ, ನೀವು ಖುಷಿಯಾಗಿರೋಕ್ಕೆ ಏನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇದನ್ನು ನೀವೇನೋ ಲೆಕ್ಚರ್ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಇದು ತುಂಬ ಕೆಲವ್ರಿಗೆ ಅಗತ್ಯ ಇರುತ್ತೆ. ಕೆಲವೊಮ್ಮೆ ನಾನು ಹೇಳ್ತಾ ಇರೋದು ಮೆಂಟಲಿ ಡಿಸ್ಟರ್ಬ್ ಆಗ್ತಾಯಿದ್ರೆ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್, ನಿಮ್ಗೆ ಯಾರು ಇಷ್ಟ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿ ಅಂತ ನಾನು ಹೇಳ್ತೀನಿ. ಡೋಂಟ್ ಕ್ರೈ. ಬ್ಲ್ಯಾಂಕೆಟ್ ಹೊಚ್ಕೊಂಡ್ಬಿಟ್ಟು ಅಳೋದಾಗಿರಲಿ, ಯಾರಿಗೆ ಕಾಣದೇ ಇರೋಂಗೆ ಕಣ್ಣಲ್ಲಿ ನೀರು ಹಾಕೋದಾಗಲಿ ಮಾಡಬೇಡಿ. ಥ್ಯಾಂಕ್ ಯು.